ಎಲ್ಲರಿಗೂ ನಮಸ್ಕಾರ. KA ಕಂಡಕ್ಟರ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಸೊ ಯಾಕೆ ಈ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಬೇಕು ಅಂತಂದರೆ, ಯಾರು ವಿಲೇಜ್ ಅಕೌಂಟೆಂಟನ್ನು ಅಪ್ಲಿಕೇಶನ್ ಹಾಕಿದ್ದೀರಿ, ಇದೇ ಮಾದರಿಯ ಬರುವಂಥ ಪ್ರಶ್ನೆಗಳು, ಇದೇ ರೀತಿಯಾಗಿ ಬರುವಂಥ ಪ್ರಶ್ನೆಗಳು. ಹಾಗಾಗಿ ಈ ಪ್ರಶ್ನೆ ಪತ್ರಕ್ಕೆ ನಮಗೆ ಒಂದು ಬ್ಲೂ ಪ್ರಿಂಟ್ ಆಗಿ ಕಾಣ್ಬೋದು. ಯಾಕೆ ಅಂತಂದರೆ, ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಬರ್ತವೆ, ಇದೇ ಲೆವೆಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ, ಅದೇ ಬರ್ತಾ ಇರ್ತವೆ. ಸೊ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, BMTC ಕಂಡಕ್ಟರ್ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ತೊಗೊತಾ ಇದ್ದೀವಿ. ಇದನ್ನು ಕೂಡ KEAದವರೇ ನಡೆಸಿರುವಂಥ ಪರೀಕ್ಷೆ. ಸೊ ಹಾಗಾಗಿ ಅವರು ಕೂಡ ಈಗ ವಿಲೇಜ್ ಅಕೌಂಟೆಂಟನ್ನು ಕೂಡ PAO ಇದನ್ನು ಕೂಡ ಇವರೇ ನಡೆಸ್ತಾ ಇರ್ತಾರೆ. KEದವರೇ ಎಕ್ಸಾಮನ್ನು ನಡೆಸುವ ಕಾರಣಕ್ಕಾಗಿ ಈ ಪ್ರಶ್ನೆ ಪತ್ರಿಕೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ತಡ ಮಾಡದೆ ಬೇಗ ಮುಂದೆ ಹೋಗೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ಹೀಗಿದೆ: ಕತ್ತಿ ಮಸೆ ನುಡಿಗಟ್ಟಿನ ಅರ್ಥವೇನು ಅಂತ ಕೊಟ್ಟಿದ್ದಾರೆ. ದ್ವೇಷವನ್ನು ಸಾಧಿಸುವುದು ಈ ನುಡಿಗಟ್ಟಿನ ಅರ್ಥವಾಗಿರುತ್ತದೆ. ನಂತರ ಪ್ರಶ್ನೆ ಇದೆ ನೋಡ್ರಿ, ಕಂಬನಿ ಈ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದ್ದಾರೆ. ಆದೇಶ ಸಂಧಿ ಕಂಬನಿ ಅಂತಕ್ಕಂಥದ್ದಕ್ಕೆ ಆದೇಶ ಸಂಧಿಯಲ್ಲಿ ಕಂಬನಿ ಬರುವಂಥದ್ದು. ಇನ್ನು ಮೈ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು. ನೆಕ್ಸ್ಟ್ ಇನ್ನು ನಂತರ ಬರ್ತಕ್ಕಂಥದ್ದು ಬಿರುಗಾಳಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇದು ಇಂದ ಅಂತಕ್ಕಂಥದ್ದು. ಭಾನು ಪದದ ಸಮಾನಾರ್ಥಕ ಪದ ಸೂರ್ಯ ಆಗಿರುವಂಥದ್ದು. ಇನ್ನು ಆಶೀರ್ವಾದ, ಅಪ್ಪನೆ, ಆಜ್ಞೆ, ಹಾರೈಕೆಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯೆ ಪದಗಳಾಗುತ್ತವೆ ಅಂತ ಕೇಳಿದ್ದಾರೆ. ಇದು ವಿದ್ಯಾರ್ಥಕವಾಗಿರುವಂಥದ್ದು. ಇನ್ನು ಅವನು ಉಂಡ ಮನೆಗೆ ಕೇಡು ಬಗೆದನು, ಕೃತಜ್ಞ ಏನನ್ನು ತಾನೇ ಮಾಡುವುದಿಲ್ಲ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೊಟ್ಟಿದ್ದಾರೆ. ಇದರ ಉತ್ತರ ಇಲ್ಲಿ ಅರ್ಥಾನುಸಾರ ಅಲಂಕಾರವಾಗಿರುವಂಥದ್ದು. ನಂತರ ಪಾರದಿ ಪದದ ಅರ್ಥ ಭೇಟಿಯಾಗಿರುವಂಥದ್ದು. ಸಮಷ್ಟಿ ಪದದ ವಿರುದ್ಧಾರ್ಥಕ ಪದ ವೇಷ್ಟಿಯಾಗಿರುವಂಥದ್ದು. ವಿಧೇಯ ಪದದ ವಿರುದ್ಧಾರ್ಥಕ ರೂಪ ಅವಿಧೇಯ. ಇದು ತುಂಬ ಈಸಿ ಆಯ್ತು ಅನ್ಕೋಬೇಡ್ರಿ. ಇನ್ನು ವಿಡಿಯೋಗಾದ ಇದಕ್ಕಿಂತ ಹೆಚ್ಚಿನ ಟಪ್ ಆಗಿರುವಂಥದ್ದು, ಇದಕ್ಕಿಂತ ಹೆಚ್ಚಿಗೆ ಟಪ್ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಸರ, ಪಿಳಿ ಪಿಳಿ, ಜುಳು ಜುಳು ಇವೆಲ್ಲ ಏನು ಬನ್ನಿ ಬನ್ನಿ ಅನ್ನೋದು ಜೋಡಿ ನುಡಿ ಆಗುತ್ತೆ. ಇವು ಅನುಕರಣ ಅವ್ಯಯಗಳಾಗ್ತವೆ ನೋಡ್ರಿ. ಸರಸ, ಪಿಳಿ ಪಿಳಿ, ಜುಳು ಜುಳು ಅನ್ನೋದು ಮಾಡ್ಯಾರು ಪದದ ಗ್ರಾಂಥಿಕ ರೂಪ ಮಾಡಿದ್ದಾರೆ ಎನ್ನುವುದಾಗುತ್ತದೆ. ಇದು ಜೇಡ್ರ ದಾಸಿಮಯ್ಯನವರ ವಚನಗಳ ಅಂಕಿತ ಯಾವುದು ಅಂತಂದರೆ ರಾಮನಾಥ. ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯುತ್ತಾರೆ ಅಂದರೆ ಕ್ರಿಯಾ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಅಂಥೇಳಿ ಕರೆಯುವಂಥದ್ದು. ಇಲ್ಲಿ ನಾನು, ನಾವು ಅನ್ನೋದು ಉತ್ತಮ ಪುರುಷರಾದರೆ ಅವನು, ಅವರು ಅನ್ನೋದು ಪ್ರಥಮ ಪುರುಷ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತೇಳಿ 3 ಬರ್ತವೆ ಕನ್ನಡದಲ್ಲಿ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹೌದ್ರಿ, ಸಾಕು, ಹೌದು, ಇಲ್ಲ, ಇದು ಮೆಲ್ಲನೆ ಅನ್ನೋದು ಗುಂಪಿಗೆ ಸೇರಿದಿರುವಂಥದ್ದು. ಇನ್ನು ಕ್ರಿಯಾಪದದ ಮೂಲ ರೂಪ ಧಾತು. ಇದು ಹಲವಾರು ಬಾರಿ ಪರೀಕ್ಷೆಗೆ ಕೇಳಿರುವಂಥದ್ದು. ಅನುವರ್ತಕ ನಾಮ ಎಂದರೆ ಅರ್ಥಕ್ಕನುಗುಣವಾದ ಹೆಸರು ಹೇಳುವುದಕ್ಕೆ ಅನುವರ್ತಕ ನಾಮ ಅಂಥೇಳಿ ಕರೆಯುತ್ತಾರೆ. ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತಂದ್ರೆ ಜಸ್ವ ಸಂಧಿಗೆ ಗಜಡದಬಗಳು ಆದೇಶವಾಗಿ ಬರುವಂಥದ್ದು. ಅರಿ ಸಮಾಸಕ್ಕೆ ಉದಾಹರಣೆ ಅಂದರೆ ಮಂಗಳಾರತಿ. ಅರಿ ಸಮಾಸ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳ ಸೇರಿಸಿ ಆಗುವ ಸಮಾಸಕ್ಕೆ ಅರಿ ಸಮಾಸ ಅಂಥೇಳಿ ಕರೆಯುವಂಥದ್ದು. ಇನ್ನು ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಪದದ ವಿಭಕ್ತಿ ಪ್ರತ್ಯಯದಲ್ಲಿರುತ್ತದೆ ಅಂತ ಕೊಟ್ಟಿರ್ತಾರೆ. ಈ ವಿಭಕ್ತಿ ಪ್ರತ್ಯಯದಲ್ಲಿ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಪ್ರಥಮ ಅನ್ನೋ ಇರಿದೆಯಲ್ಲ, ಆ ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಕಾಣ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಶ್ರೀಪಾದರಾಯರು ಶ್ರೀರಂಗವಿಠಲ, ಪುರಂದರದಾಸರು ಪುರಂದರ ವಿಠಲ, ಕನಕದಾಸರು ಆದಿಕೇಶವ, ವಾದಿರಾಜರು ಹಯವದನ ಅಂತಕ್ಕಂಥದ್ದು. ಅದರ ಉತ್ತರವನ್ನು ನೀವು ನೋಡ್ಬೋದು. ಇಲ್ಲಿ ಈ ಕೆಳಗಿನವುಗಳಲ್ಲಿ ಶಿವರಾಮ್ ಕಾರಂತರು ಯಾವ ಕಾದಂಬರಿಗೆ ಚಲನಚಿತ್ರವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಮೈಮನ ಸುಳಿಯಲ್ಲಿ ಚಲನಚಿತ್ರವಾಗಿಲ್ಲ. ಬೆಟ್ಟದ ಜೀವ ಆಗಿದೆ, ಸೋಮನ ದುಡಿಯಾಗಿದೆ, ಚಿಗುರಿದ ಕನಸು ಕೂಡ ಇಲ್ಲಿ ಚಲನಚಿತ್ರವಾಗಿರುವಂಥದ್ದು. ಇನ್ನು ಶೂನ್ಯ ಸಿಂಹಾಸನ ಪೀಠಕ್ಕೆ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಅಲ್ಲಮ್ಮ ಪ್ರಭು. ಇದನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತಕ್ಕಂತಾರೆ ಬಸವಣ್ಣನವರು ಇಲ್ಲೇನು ಮಾಡ್ತಾರೆ, ಈ ಪೀಠವನ್ನು ಸ್ಥಾಪನೆ ಮಾಡಿರುವಂಥದ್ದು. ಇಲ್ಲಿ ಉತ್ತರ ಬಂದು ಯಾವುದು ಅಂದರೆ ಉತ್ತರ ಇದು. ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ಅಂತ ಕೊಡ್ತಾರೆ. ಚಿಕ್ಕವೀರ ರಾಜೇಂದ್ರ, ಭಾರತ ಸಿಂಧು ರಶ್ಮಿ, ಮುಖರ್ಜಿಯ ಕನಸುಗಳು ಇವೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕೃತಿಗಳು. ಮಲೆಗಳಲ್ಲಿ ಮದುಮಗಳು ಇದು ಕುವೆಂಪುರವರ ಕೃತಿಯಾಗಿರುವಂಥದ್ದು.
ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿದೆ ಅಂತಂದರೆ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವಂಥದ್ದು. ಈ ಕೆಳಗೆ ಕಾಣಿಸಿದ ಕವಿಗಳಲ್ಲಿ ಯಾರು ಚಕ್ರವರ್ತಿ ಬಿರುದು ಹೊಂದಿರಲಿಲ್ಲ? ರನ್ನ ಜನ್ನ ಪೊನ್ನ ಇವರು ಚಕ್ರವರ್ತಿಯೊಳ ಆಸ್ಥಾನದಲ್ಲಿರುವುದರಿಂದ ಅವರಿಗೆ ಚಕ್ರವರ್ತಿ ಅನ್ನೋ ಬಿರುದಾಯಿತು. ಪಂಪ ಈ ಅರಿಕೇಶರಿ ಆಸ್ಥಾನದೊಳಗಿದ್ರು. ಅರಿಕೇಶರಿ ಇವರು ಏನಾಗಿದ್ದರು ಅಂದರೆ ಸಾಮಂತರ ಅರಸರಾಗಿರುವ ಕಾರಣಕ್ಕಾಗಿ ಇವರಿಗೆ ಚಕ್ರವರ್ತಿ ಎಂಬ ಬಿರುದು ಇರಲಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಇನ್ನು ಇವುಗಳಲ್ಲಿ ಮಹಾಕವಿ ಕುವೆಂಪುರವರ ಜನ್ಮಸ್ಥಳ ಯಾವುದು ಅಂತ ಕೇಳಿದರೆ ಅವರ ಜನ್ಮಸ್ಥಳ ಹಿರೇಬಾಗೇವಾಡಿ. ಬಟ್ ಕುಪ್ಪಳಿ ಅಂತಕ್ಕಂಥದ್ದು ಅವರ ಊರಾಗಿರುವಂಥದ್ದು. ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ ನೋಡೋಣ ಅದು ಉತ್ತರ ಯಾವ್ದು ಬರುತ್ತೆ ಅಂತ. ನಂತರ ಬರ್ತಕ್ಕಂಥದ್ದು ನೋಡಿರಿ, ಇಲ್ಲಿ PQRS ಕೊಟ್ಟಿದ್ದಾರೆ. ABCD ಹೊಂದಿಸಿ ಬರೀರಿ ಅಂತಕ್ಕಂಥದ್ದು. ನೋಡಿ, ಮೊದಲನೇದು ಏನಿದೆ ಅಂತಂದ್ರೆ ಅವರು ಅಂದು ನುಡಿದುದು ಇಂದು ನಡೆದಂತೆ ಕೇಳಿಸುತ್ತಿದೆ ಅಂತಕ್ಕಂಥದ್ದು ಆಕೈತೆ ನೋಡ್ರಿ. ಓಕೆ, ನೆಕ್ಸ್ಟ್ ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಉಪಮಾ ಅಲಂಕಾರ. ಚರಣಕಮಲ ಇಲ್ಲಿರುವ ಅಲಂಕಾರ ರೂಪಕ ಅಲಂಕಾರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದ ರಾ ಬೇಂದ್ರೆಯವರ ಕವನ ಸಂಕಲನ ಯಾವುದು ಅಂತಂದ್ರೆ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿರುವಂಥದ್ದು. ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು ಯಾರು ಅಂತಂದರೆ GS ಶಿವರುದ್ರಪ್ಪನವರು. ಕವಿ ಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಪಂಜೆ ಮಂಗೇಶರಾಯರವರು. ಇಜ್ಜೂಡು ಭಾರತ ಸಿಂಧಿರಶ್ಮಿ ಪಯಣ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ ಅನ್ನೋದರು ಸಮಗಾನ ಅಂತಕ್ಕಂಥದ್ದು ಈ ಗುಂಪಿಗೆ ಸೇರಿದ ಪದಗಳು. ಭಾರತ ಸಿಂಧು ರಶ್ಮಿ ಪಯಣ ಇಜ್ಜೂಡು ಇವೆಲ್ಲ ಒಬ್ಬರ ಕೃತಿಯಾಗಿರುವಂಥದ್ದು. ವ್ಯಾಪಾರಿ ಪದದ ವಸ್ತುವಾಚಕ ಯಾವುದು ಅಂದರೆ ಅನುವರ್ತಕ ನಾಮವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ರಿ, ಇಂಗ್ಲೀಷ್ ಬರುವಂಥದ್ದು 36ನೇ ಪ್ರಶ್ನೆಗೆ ನೋಡ್ರಿ. 36ನೇ ಪ್ರಶ್ನೆ ಕಂಪೇರಿಟಿವ್ ಡಿಗ್ರಿ ಫ್ರಾಮ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ. ಇದರಲ್ಲಿ ಕಂಪೇರಿಟಿವ್ ಡಿಗ್ರಿ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದು ಅಂತ ಗೊತ್ತಾ ಮಾಡಿದ್ದಾರೆ, ಅದು ಉತ್ತರ ಇದಾಗಿರುವಂಥದ್ದು. ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫ್ರಾಮ್ ಆಫ್ ವರ್ಬ್. ಯಾವುದರಲ್ಲಿ ಯಾವ ವರ್ಬನ್ನು ಹಾಕಿದ್ರೆ ಕರೆಕ್ಟ್ ಆಗಿರ್ತದೆ ಅಂತಂದ್ರೆ ವೇಟಿಂಗ್ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರವಾಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಡೈರೆಕ್ಟ್ ಇಂಡೈರೆಕ್ಟ್ ಪ್ರಶ್ನೆ. ಹಿ ಸೇ ಟು ಹರ್ ಅಂತ ಕೊಟ್ಟಿದ್ದಾರೆ, ಇದ್ರ ಉತ್ತರ ಬಂದು 4 ಆಗಿರುವಂಥದ್ದು. ಚೂಸ್ ದ ಸುಟೇಬಲ್ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಹಿ ಡ್ರೈವ್ ಅ ಕಾರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಇದ್ರ ಉತ್ತರ ಬಂದು ಡಸಂಟ್ ಹಿ ಆಗಿರುವಂಥದ್ದು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಕಂಜಕ್ಷನ್ ಅಂತ ಕೊಟ್ಟಿದ್ದಾರೆ, ಉತ್ತರ 4. ಹುಸ್ ದ 41 ನೋಡ್ರಿ, ಹುಸ್ ದ ಫಾಲೋವಿಂಗ್ ವರ್ಡ್ಸ್ ಒನ್ ಮೊನಾಬಲ್ಸ್ ವರ್ಡ್ಸ್ ಅಂತ. ಇವು ನೋಡ್ರಿ, ಸ್ಕೂಲ್ ಇವೆಲ್ಲ ಒಂದೇ ಮೊನಾಬಲ್ ಆಗಿರ್ತದೆ, ಇವು ಡಬಲ್ ಆಗಿರ್ತದೆ. ಫಾದರ್ ಅಂತಕ್ಕಂಥದ್ದು ಇದಕ್ಕೆ ಮೊನಾಬಲ್ ಅಂತ ಕರೀತಾರೆ, ಡಬಲ್ ಇರೋದಕ್ಕೆ ಮೊನಾಬಲ್ ಅಂತ ಕರೀತಾರೆ. ನೋಡ್ರಿ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಟ್ಯಾಗ್ ದ ಅಂಡರ್ಲೈನ್ ವರ್ಡ್ ದಟ್ ಆನ್ಸರ್. ಇದರ ಉತ್ತರ ಬಂದು 4, 42ನೇದು. ಇನ್ನು 43ನೇದು ನೋಡ್ರಿ, ಚೂಸ್ ದ ಕರೆಕ್ಟ್ ವರ್ಬ್ ಫ್ರಾಮ್ ಅಂತ ಕೊಟ್ಟಿದ್ದಾರೆ, ಅದ್ರ ಉತ್ತರ ಮೇಕ್ಸ್ ಆಗುವಂಥದ್ದು. ಇನ್ನು ಫೈಂಡ್ ಔಟ್ ದ ವರ್ಡ್ ವಿಚ್ ಇಸ್ ದ ಕರೆಕ್ಟ್ ಸಮಾನಾರ್ಥಕ ಪದ. 44ನೇದು 1ನೇದಾಗಿರುವಂಥದ್ದು. ಇನ್ನು 45ನೇದು 2, 46ನೇದು ಆರ್ಟಿಕಲ್ ಇದೆ ನೋಡ್ರಿ. ಹವರ್ ಬಂತು ಅಂತಂದರೆ ಇಲ್ಲಿ ಆ್ಯನ್ ಬರುವಂಥದ್ದು, ಇಲ್ಲಿ ಎ ಬರುವಂಥದ್ದು. ಅರ್ಥ ಆಯ್ತು ರೀ. ಮತ್ತು ಆ್ಯಕ್ಟಿವಸ್ ಸ್ಪೈಶ್ವೇಷನ್ ಮತ್ತು ಬಂದಿರುವಂಥದ್ದು ನೋಡ್ರಿ, ಅದ್ರ ಉತ್ತರ 4. ಇನ್ನು 48 ನೋಡ್ರಿ, 48 ಉತ್ತರ 1. 49 ಸೆಂಟೆನ್ಸನ್ನು PQRS ಮಾಡುವಂಥದ್ದು, ಮೇಲೆ ಕೆಳಗಡೆ ಇರುವಂಥದ್ದು, ಅದ್ರ ಉತ್ತರ ಬಂದು QPSRT ಅನ್ನುವಂಥದ್ದು. ಇನ್ನು 50ನೇ ಪ್ರಶ್ನೆಗೆ ಉತ್ತರ 51, ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರುವಂಥ ಶಬ್ದಗಳು ಕರೆಕ್ಟ್ ಆಗಿರುವಂಥದ್ದು ಬರೀ ಅಂತ ಕೊಟ್ಟಿದ್ದಾರೆ. ವಿಚ್ ಇಸ್ ದ ಫಾಲೋವಿಂಗ್ ಪ್ಲೂರಲ್ ಫಾರ್ಮ್ ಕರೆಕ್ಟ್ ಅಂದರೆ ಬಹುವಚನ ಇರುವಂಥದ್ದು ಕರೆಕ್ಟ್ ಯಾವುದೈತೆ ಅಂದರೆ ಚಿಲ್ಡ್ರನ್ಸ್ ಬರಲ್ಲ, ಇದು ಚಿಲ್ಡ್ರನ್ ಅಂತ ಬರುತ್ತೆ. ಇದು ಉತ್ತರ ಸರಿಯಾಗಿರುವಂಥದ್ದು. ಪ್ರೊಫೆಕ್ಸ್ ಕೇಳ್ಯಾರ ನೋಡ್ರಿ, ಇಮ್ ಅನ್ನುವಂಥ, ಇಲ್ಲಿ ಡಿಸ್ ಅಂತಕ್ಕಂಥದ್ದು. ಸಿನೋನಿಯಮ್, ಐಡೆಂಟಿಫೈ ದ ಸಿನೋನಿಯಮ್ ಡಿಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದಾರೆ. 1ನೇ ಆನ್ಸರು. 57ನೇದು ಅಡಿವರ್ಬ್ ಆಗಿರುವಂಥದ್ದು. ಸ್ಪಾಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಅನ್ನಂಗೆ. 58ನೇದು 2 ಡೈರೆಕ್ಟ್ ಇಂಡೈರೆಕ್ಟ್ ಕೇಳಿದ್ದಾರೆ ನೋಡ್ರಿ. 59ನೇದು ಬಿ ಆಗಿರುವಂಥದ್ದು. 60ನೇದು ಎ ಸ್ಪೆಷವೈಸ್ ಇದು, ಮತ್ತು ಆ್ಯಕ್ಟಿವ್ ಸ್ಪೆಷವೈಸ್ 3ನೇ ಪ್ರಶ್ನೆ ಇದು. ಚೂಸ್ ದ ಸುಟೇಬಲ್ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಹಿ ವಿಲ್ ಬಸ್ ಸಿಟ್ ಅಂತ ಕೊಟ್ಟಿದ್ದಾರೆ, ಇದು ವೋಂಟ್ ಹಿ ಆಗುವಂಥದ್ದು. ಚೂಸ್ ದ ಕರೆಕ್ಟ್ ನೌನ್ ಫ್ರಮ್ ದ ವರ್ಡ್ ಅಡ್ಮಿಷನ್ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತದೆ. 63ನೇದು ಪೀಪಲ್ಸ್. 64ನೇದು 3ನೇದು
65ನೇದು 1, 66ನೇದು 2, 67 ಮತ್ತೆ ಆರ್ಟಿಕಲ್ ಬಂದೈತೆ ನೋಡ್ರಿ. ಯುರೋಪಿಯನ್ ಅಂದರೆ ಇದು ದ ಯುರೋಪಿಯನ್ ಅಂತ ಬರುತ್ತೆ. ಪ್ಯಾಸಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಬಂತು ನೋಡ್ರಿ. 68ನೇದು 4 ಆಗಿರುವಂಥದ್ದು. 69ನೇದು 1 ಸೆಂಟೆನ್ಸ್ ಕರೆಕ್ಟ್ ಇರೋದನ್ನು ಕೇಳಿದ್ದಾರೆ. 70ನೇದು ನೋಡ್ರಿ, ಚೂಸ್ ದ ಕರೆಕ್ಟ್ ನೌನ್ ಫ್ರಮ್ ದ. 70ನೇದು 1ನೇದಾಗಿರುವಂಥದ್ದು. ಓಕೆ, ಕಂಪ್ಯೂಟರ್ ಒಳಗೆ ನೋಡ್ರಿ. ಕಂಪ್ಯೂಟರ್ ಆಂಡ್ರಾಯ್ಡ್ ಡ್ಯಾಶ್ ಆಧಾರಿತ, ಇದು ಮೊಬೈಲ್ ಆಧಾರಿತ OS. ಇನ್ನು ವಿಂಡೋ ಆಪರೇಟಿಂಗ್ ಸಿಸ್ಟಮ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ಮೈಕ್ರೋಸಾಫ್ಟ್ನವರು. FTP ಸೇವೆ ಇಂಟರ್ನೆಟ್ ಬಳಕೆದಾರರಿಗೆ ಕೆಳಕಂಡ ಸೇವೆಯನ್ನು ಒದಗಿಸುವುದು. ಇಂಟರ್ನೆಟ್ ಫೈಲ್ ಅಂದರೆ ಒಂದು ಆಫೀಸಿಂದ ಇನ್ನೊಂದು ಆಫೀಸ್ಗೆ ನಾವು ಫೈಲನ್ನು ಹೇಗೆ ಮೂವ್ ಮಾಡ್ತೀವಿ ಅಂತಂದ್ರೆ ಇಂಟರ್ನೆಟ್ ಮೂಲಕ ಮೂವ್ ಮಾಡ್ತೀವಿ ರೀ. ಇಂಟರ್ನೆಟ್ ಫೈಲನ್ನು ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ವರ್ಗಾಯಿಸುವಂಥದ್ದು. ಇದು ಏನು ನನಗೆ ಗೊತ್ತಿಲ್ಲ. DML ಅಂತ ನೋಡ್ರಿ ಉತ್ತರ. ಕೆಳಗಿನವುಗಳಲ್ಲಿ MS ವರ್ಡ್ನಲ್ಲಿ ಲಭ್ಯವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಬ್ರಷ್ ಇಲ್ಲ, ಇಲ್ಲಿ ಫಾಂಟ್ ಸೈಜ್ ಇರುವಂಥದ್ದು, ಇವೆಲ್ಲ ಇರುವಂಥದ್ದು. ಇನ್ನು MS ಎಕ್ಸೆಲ್ನಲ್ಲಿ ಇನ್ಪುಟ್ ಔಟ್ಪುಟ್ ಆಗಿರೋದು ಅಂದ್ರೆ 15, ಅಲ್ಲಿ ಉತ್ತರ ಆಗಿರ್ತದೆ ನೋಡ್ರಿ. ನೆಟ್ವರ್ಕಿಂಗ್ ಲೇಯರ್ ಅಂತಕ್ಕಂಥದ್ದು. URL ಅಂತಂದರೆ ಯೂನಿವರ್ಸಲ್ ಉತ್ತರ. 79ನೇದು 1. 80ನೇ ಟ್ರಾನ್ಸಿಸ್ಟರ್ಗಳನ್ನು ಮೊದಲು ಡ್ಯಾಶ್ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಬಳಸಲಾಗಿತ್ತು ಅಂದರೆ 2ನೇ ತಲೆಮಾರಿನಗಳಿಗೆ. ಕೆಳಗಿನ ಹೋಗೋದು ಯಾವುದು ಮದರ್ ಬೋರ್ಡ್ನ ಅಂಶವಲ್ಲ ಅಂತಂದರೆ ಬಸ್, ಇವೆಲ್ಲ ಮದರ್ ಬೋರ್ಡಿನ ಅಂಶಗಳು ಆಗಿರುವಂಥದ್ದು. ಡ್ಯಾಶ್ ಒಂದು ನೆಟ್ವರ್ಕಿಂಗ್ ಟೆಪೋಲಜಿ ಆಗಿರೋದಿಲ್ಲ ಅಂದರೆ ಪೀರ್ ಅಂತಕ್ಕಂಥದ್ದು. ಬಸ್, ರಿಂಗ್, ಸ್ಟಾರ್ ಇವೆಲ್ಲ ಏನಂದರೆ ನೆಟ್ವರ್ಕಿಂಗ್ ಇದು ಆಗಿರ್ತಕ್ಕಂಥದ್ದು. ಇನ್ನು ಆಪ್ರೇಟಿಂಗ್ ಸಿಸ್ಟಮ್ ಒಂದು ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಅನ್ನೋದು. ಇನ್ನು ಗಣಕಯಂತ್ರದ ಸೆಕ್ಯೂರಿಟಿ ಬ್ರೇಕ್ ಮಾಡುವ ಕಾರ್ಯವನ್ನು ಹ್ಯಾಕಿಂಗ್ ಅಂತೇಳಿ ಕರೀತಾರೆ. ಟೆಕ್ಸ್ಟ್ ಫೈಲ್ನಲ್ಲಿರುವ ಕಂಟೆಂಟ್ಗಳನ್ನು ಪ್ರದರ್ಶಿಸಲು ಉಪಯೋಗಿಸಲ್ಪಡುವ ಕಮಾಂಡ್ ECH ಆಗಿರುವಂಥದ್ದು. ಇದರ ವಿಸ್ತೃತ ರೂಪ 2ನೇದಿದೆ ನೋಡಿ. ಇನ್ನು 3ನೇದು 87ನೇದು 4. ಕೆಳಗಿನವುಗಳಲ್ಲಿ ಬಳಸಲಾಗ್ತದೆ ಅಂತ ಕೇಳಿದರೆ ಪ್ರಾಯೋಗಿಕ ಫಲಿತಾಂಶವನ್ನು ವಿಶ್ಲೇಷಣೆ, ಬಜೆಟ್ ಸಿದ್ಧಪಡಿಸೋದು, ಟ್ರಸ್ಟ್ ಅಂತಂದ್ರೆ ಈಗ ನೀವು ಹಿಂಗೆ ಗ್ರಾಫ್ಗಳನ್ನು ಹಾಕ್ತೀವಿ ಗೊತ್ತಾ, ಇಂಥದ್ದೆಲ್ಲ ಮಾಡಕ್ಕೆ ಬರ್ತೈತೆ. ಇಲ್ಲಿ ಬಜೆಟ್ ಮಾಡಕ್ಕೆ ಬರ್ತೈತೆ, ಚಿತ್ರವನ್ನು ಜೋಡಿಸೋದಕ್ಕೆ ಅಲ್ಲಿ ಬರೋದಿಲ್ಲ. RAM 3ನೇದು, ಇದು 2. 90ನೇದು 2. 91ನೇದು 3. ಅಂದ್ರೆ ದೊಡ್ಡದಿಂದ ಚಿಕ್ಕದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸ್ಪೀಡ್, ಯಾವುದು ಸ್ಪೀಡ್ ಫಸ್ಟ್ ಯಾವುದೈತಿ, ಸೆಕೆಂಡ್ ಯಾವುದೈತಿ, ಥರ್ಡ್ ಯಾವುದೈತಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ನೇದು ನೋಡ್ರಿ B, 1ನೇದು ಇದೆಯಲ್ಲ ಅದು ಸ್ಪೀಡ್ ಇದೆ B. ಆಮೇಲೆ C, ಇದು 2ನೇದು C, ಇದು 3 ನಂಬರ್ ಇದೆ, ಇದು 4 ನಂಬರ್. ಇನ್ನು CPU ಸಂಬಂಧಿಸಿದ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದರೆ ಕೇವಲ A ಮಾತ್ರ ಡಾಟಾ ಬಸ್ ದ್ವಿಮುಖವಾಗಿದೆ ಅಂತಕ್ಕಂಥದ್ದು. A ಮಾತ್ರ ಸರಿಯಾಗಿರುವಂಥದ್ದು. ಇನ್ನು 93ನೇದು 2 ಆಗಿರ್ತದೆ. 94ನೇದು 3 ಆಗಿರುವಂಥದ್ದು. 95ನೇದು 4. 96ನೇದು 3. 97ನೇದು 3. 98ನೇದು 3. 99ನೇದು 1. ಒಂದು 100ನೇ ಪ್ರಶ್ನೆ ಮೇಲಿನ ಎಲ್ಲವುಗಳಾಗಿರುವಂಥದ್ದು. ಓಕೆ, ಥ್ಯಾಂಕ್ ಯು. ಯಾರು ಇದನ್ನು ನೋಡ್ಕೊಂಡಿಲ್ಲ ಸರಿಯಾಗಿ ನೋಡ್ಕೊಳ್ರಿ, ಒಳ್ಳೆ ಪ್ರಿಪರೇಷನ್ ಮಾಡಿರಿ. ಇದೇ ರೀತಿಯಾಗಿರ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ಗೆ ಬರುವಂಥದ್ದು.